ಡಿಸಿಎಫ್ ಚಕ್ರಪಾಣಿಯಿಂದ ಹಲವಾರು ಎಡವಟ್ಟುಗಳಾಗಿವೆ. ಸಿಬ್ಬಂದಿಯನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ವಿಫಲರಾಗಿದ್ದರು. ಟಾರ್ಚರ್ಗೆ ಬೇಸತ್ತಿದ್ದ ವಲಯ ಅರಣ್ಯಾಧಿಕಾರಿಗಳು. ನೌಕರರು ಕಾಡಂಚಿನ ಜನರ ಕಷ್ಟ ಕೇಳುವಲ್ಲಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ವಾಚರ್ಗಳಿಗೆ ಮಾಸಿಕ ಸಂಬಳ ಕೊಡಿಸುವಲ್ಲಿ ವಿಫಲರಾಗಿದ್ರು ಎನ್ನುವ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಡಿಸಿಎಫ್ ಚಕ್ರಪಾಣಿಯಿಂದ ಹಲವು ಎಡವಟ್ಟುಗಳಾಗಿವೆ. ಸಿಬ್ಬಂದಿಯನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ಈತ ವಿಫಲರಾಗಿದ್ರು. ಟಾರ್ಚರ್ಗೆ ಅಲ್ಲಿನ ವಲಯ ಅರಣ್ಯಾಧಿಕಾರಿಗಳು ಏನಿದ್ರು ಅವರೆಲ್ಲರೂ ಕೂಡ ಬೇಸತ್ತು ಹೋಗಿದ್ರು. ನೌಕರರು ಕಾಡಂಚಿನ ಜನರ ಕಷ್ಟವನ್ನ ಕೇಳುವಲ್ಲಿ ಈತ ನಿರ್ಲಕ್ಷ್ಯವನ್ನ ವಹಿಸಿದ್ರು ಎನ್ನಲಾಗ್ತಾ ಇದೆ. ವಾಚರ್ಗಳಿಗೆ ಮಾಸಿಕ ಸಂಬಳವನ್ನ ಕೂಡ ಕೊಡಿಸುವಲ್ಲಿ ಈತ ವಿಫಲರಾಗಿದ್ರು ಎನ್ನುವ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಹಿಲ್ಸ್ನಲ್ಲಿ ಏನು ಹುಲಿಗಳ ಹತ್ಯಾಕಾಂಡ ಆಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ನಂತರ ಈಗಾಗಲೇ ಮೂವರನ್ನ ಬಂಧಿಸಲಾಗಿದೆ. ಮಾದರಾಜು, ನಾಗರಾಜು, ಕೋನಪ್ಪ ಆ ಮೂವರನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ಯಾಕೆ ಹುಲಿಯನ್ನ ಹತ್ಯೆ ಮಾಡಲಾಗಿತ್ತು, ಸತ್ತ ಹಸುವನ್ನ ತಂದು ಯಾಕೆ ಅಲ್ಲಿ ಇಡಲಾಗಿತ್ತು, ಯಾಕೆ ವಿಷಪ್ರಾಶನವನ್ನ ಮಾಡಲಾಗಿತ್ತು, ಎಲ್ಲವನ್ನ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ರು. ನಂತರ ಆ ಹಸುವಿನ ಮಾಲೀಕ ಏನಿದ್ದ ಮಾದರಾಜು ಎಲ್ಲವನ್ನ ಕೂಡ ಈಗಾಗಲೇ ವಿಚಾರವನ್ನ ತಿಳಿಸಿದ್ದಾನೆ. ಯಾಕೆ ಸಾಯಿಸ್ದೆ, ಯಾಕೆ ವಿಷಪ್ರಾಶನವನ್ನ ಮಾಡಿದೆ, ಎಲ್ಲವನ್ನ ಕೂಡ ತಿಳಿಸಿದ್ದಾನೆ. ಇದೀಗ ಏನು ಡಿಸಿಎಫ್ ಚಕ್ರಪಾಣಿ ಇದ್ರು ಅವರ ವಿರುದ್ಧ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಪರೋಕ್ಷವಾಗಿ ಈತನೇ ಆ ಹುಲಿಗಳ ಸಾವಿಗೆ ಕಾರಣವಾಗಿದ್ದಾರೆ ಎನ್ನಲಾಗ್ತಾ ಇದೆ. ಹಿಲ್ಸ್ನ ವನ್ಯಧಾಮದ ಡಿಸಿಎಫ್ ಆಗಿದ್ರು ಚಕ್ರಪಾಣಿಯವರು. ಅವರ ವಿರುದ್ಧ ಇದೀಗ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇವೆ. ಅವರು ಮಾಡಿರುವ ಎಡವಟ್ಟುಗಳು ಒಂದೊಂದು ಕೂಡ ಇದೀಗ ಬಯಲಾಗ್ತಾ ಇದೆ. ಸಿಬ್ಬಂದಿಯನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲಿ ಅವರು ವಿಫಲರಾಗಿದ್ರು. ಸಾಕಷ್ಟು ಟಾರ್ಚರ್ ಅನ್ನ ನೀಡ್ತಾ ಇದ್ರು ಅಲ್ಲಿನ ಅರಣ್ಯಾಧಿಕಾರಿಗಳಿಗೆ. ಅದರಿಂದ ಅರಣ್ಯಾಧಿಕಾರಿಗಳು ಬೇಸತ್ತು ಹೋಗಿದ್ರು. ನೌಕರರ ಹಾಗೂ ಕಾಡಂಚಿನ ಜನರು ಏನಿದ್ರು ಅವರ ಕಷ್ಟವನ್ನ ಇವರು ಕೇಳ್ತಾ ಇರಲಿಲ್ಲ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಅಲ್ಲಿನ ವಾಚರ್ಗಳೇನಿದ್ರು ಅವರಿಗೆ ಮಾಸಿಕ ಸಂಬಳವನ್ನ ಕೂಡ ಕರೆಕ್ಟ್ ಆಗಿ ಕೊಡಿಸ್ತಾ ಇರಲಿಲ್ಲ ಎನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ. ಚಕ್ರಪಾಣಿಯಿಂದ ಎಡವಟ್ಟಿನ ಮೇಲೆ ಎಡವಟ್ಟಾಗಿದೆ. ಅರಣ್ಯ ಗಸ್ತಿನ ಮೇಲುಸ್ತುವಾರಿ ನಡೆಸಿದ ಆರೋಪ ಕೂಡ ಕೇಳಿ ಬಂದಿದೆ. ಸಾರ್ವಜನಿಕರ ಕರೆಯನ್ನ ಸ್ಪಂದಿಸೋದಿಲ್ಲ ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ. ಚಕ್ರಪಾಣಿ ವಿರುದ್ಧ ಸರ್ಕಾರಿ ಕಾರು ದುರ್ಬಳಕೆಯನ್ನ ಮಾಡಿಕೊಂಡಿರುವ ಆರೋಪ ಕೂಡ ಕೇಳಿ ಬಂದಿದೆ. ಈ ಹಿಂದೆ ಅಮಾನತಾಗಿದ್ರು ಇವರು. ಹುಲಿಗಳ ಸಾವಿಗೆ ಚಕ್ರಪಾಣಿಯೇ ಪರೋಕ್ಷವಾಗಿ ಕಾರಣವಾಗಿದ್ದಾರೆ. ಡ್ಯೂಟಿ ಮಾಡಿದ್ರೆ ಹುಲಿಗಳ ಸಾವು ತಪ್ಪಿಸಬಹುದೇತ್ತೇನೋ. ಡಿಸಿಎಫ್ ಚಕ್ರಪಾಣಿ ವಿರುದ್ಧ ಇದೀಗ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇವೆ. ಚಕ್ರಪಾಣಿಯಿಂದ ಎಡವಟ್ಟಿನ ಮೇಲೆ ಎಡವಟ್ಟಾಗಿದೆ. ಅರಣ್ಯ ಗಸ್ತಿನ ಮೇಲುಸ್ತುವಾರಿಯನ್ನ ನಡೆಸಿರಲಿಲ್ಲ ಆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸಾರ್ವಜನಿಕರ ಕರೆಯನ್ನ ಸ್ವೀಕರಿಸ್ತಾ ಇರಲಿಲ್ಲ ಎಂಬ ಆರೋಪ ಕೂಡ ಇದೆ. ಚಕ್ರಪಾಣಿ ವಿರುದ್ಧ ಸರ್ಕಾರಿ ಕಾರನ್ನ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ಡಿಸಿಎಫ್ ಚಕ್ರಪಾಣಿ ಏನಿದ್ರು ಅವರು ಸರ್ಕಾರಿ ಕಾರನ್ನ ದುರ್ಬಳಕೆಯನ್ನ ಮಾಡಿಕೊಂಡಿದ್ರಂತೆ, ವೈಯಕ್ತಿಕವಾಗಿ ಬಳಸ್ತಾ ಇದ್ರು ಕಾರನ್ನ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಹಿಂದೆ ಅವರನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತು ಕೂಡ ಮಾಡಲಾಗಿತ್ತು. ಇನ್ನು ಹುಲಿಗಳ ಸಾವಿಗೆ ಚಕ್ರಪಾಣಿಯೇ ಪರೋಕ್ಷವಾಗಿ ಕಾರಣ. ಆತ ನೀಟಾಗಿ ಕೆಲಸವನ್ನ ಮಾಡಿದ್ರೆ, ಡ್ಯೂಟಿಯನ್ನ ಮಾಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ವೇನೋ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೀಗ ಡಿಸಿಎಫ್ ಚಕ್ರಪಾಣಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ.